ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫೋನ್ಪೇಯಿಂದ ಮೊಬೈಲ್ ರಿಚಾರ್ಜ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫೋನ್ಪೇಯಿಂದ ಮೊಬೈಲ್ ರಿಚಾರ್ಜ್ ಮಾಡೋದು ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ನಿಮಗೆ ಗೊತ್ತಿದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿ ತಿಳ್ಕೊಬೇಕು ಅಂತಂದರೆ ನೋಡ್ಬೋದು. ಯಾರ್ಯಾರಿಗೆ ಗೊತ್ತಿರಲ್ಲ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಭಾಳಷ್ಟು ಜನಕ್ಕೆ ಬೇಸಿಕ್ ಈ ಥರ ರಿಚಾರ್ಜ್ ಮಾಡೋದಾಗಲಿ, DTH ರಿಚಾರ್ಜ್ ಮಾಡೋದಾಗಲಿ, ಈ ಥರ ಬೇಸಿಕ್ ಇರೋದ್ರೆ ಗೊತ್ತಿರಲ್ಲ. ಅಂಥವ್ರಿಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಒಬ್ಬರೊಬ್ಬರು ಹಳ್ಳಿಲಿ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಮತ್ತು ಈಗೀಗ ಮೊಬೈಲ್ನ ತೊಗೊಂಡಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಅವ್ರು ಮಾತ್ರ ನೋಡ್ಬೋದು. ನಿಮಗೆ ಗೊತ್ತಿತ್ತಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿ. ರಿಚಾರ್ಜ್ ಮಾಡಬೇಕು ಅಂತಂದರೆ ಫೋನ್ಪೇ ಅಪ್ಲಿಕೇಶನ್ನ ಓಪನ್ ಮಾಡಿ. ಓಪನ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಇದರಲ್ಲಿ ಕೆಳಗಡೆ ಮೊಬೈಲ್ ರಿಚಾರ್ಜ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಷ್ಟೆಲ್ಲ ನಂಬರ್ಸ್ ಬರುತ್ತೆ, ರೀಸೆಂಟಾಗಿ ಯಾವುದಕ್ಕೆ ನೀವು ರಿಚಾರ್ಜ್ ಮಾಡಿದ್ದೀರಾ ಅಂತೇಳಿ. ಇದರಲ್ಲಿ ಯಾವ ಮೊಬೈಲ್ ನಂಬರ್ಗೆ ನೀವು ರಿಚಾರ್ಜ್ ಮಾಡಬೇಕು ಅಂತಿರೋ ಅವ್ರ ಮೊಬೈಲ್ ನಂಬರ್ನ ಎಲ್ಲ ಸರ್ಚ್ ಮಾಡಿ. ನಿಮಗೆ ಅವ್ರ ಹೆಸರು ಗೊತ್ತಿತ್ತು ಅಂತಂದರೆ ಸರ್ಚ್ ಮಾಡ್ಬೋದು. ಗೊತ್ತಿರಲಿಲ್ಲ ಅಂದರೆ ಲಾಸ್ಟ್ 4 ಡಿಜಿಟ್ನ ನೀವು ಟೈಪ್ ಮಾಡಿದರೆ ಆ ಹೆಸರು ಬರುತ್ತೆ. ನಾನು ಲಾಸ್ಟ್ 4 ಡಿಜಿಟ್ನ ಇಲ್ಲಿ ಟೈಪ್ ಮಾಡಿದ್ದೀನಿ. ಈ ಥರ ಬರ್ತಾಯಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಇದು ಜಿಯೋ ಮೊಬೈಲ್ ಇದೆ ಫ್ರೆಂಡ್ಸ್. ಇದಕ್ಕೆ ನಾನು ಜಿಯೋ ಫೋನ್ ಇದೆ, ಇದಕ್ಕೆ ನಾನು ರಿಚಾರ್ಜ್ ಮಾಡಬೇಕು ಅನ್ಕೋತೀನಿ. ಇದು 75 ರುಪೀಸ್ದು ಈ ಪ್ಲ್ಯಾನ್ನ ನಾನು ರಿಚಾರ್ಜ್ ಮಾಡಬೇಕು ಅನ್ಕೋತೀನಿ. ಅದಕ್ಕೋಸ್ಕರ ಇದನ್ನು ಕ್ಲಿಕ್ ಮಾಡಬೇಕು. ಇದು ಏನು ಪ್ಲ್ಯಾನ್ ಇದೆ ಇಲ್ಲೆಲ್ಲ ಗೊತ್ತಾಗುತ್ತೆ. ಫಾರ್ ಜಿಯೋ ಫೋನ್ ಕಸ್ಟಮರ್ಸ್ ಓನ್ಲಿ ಅಂತಿದೆ. ಜಿಯೋ ಫೋನ್ಗೆ ಅಷ್ಟೇ ಇದೆ. ಡಾಟಾ 0.1 GB ಅಂದರೆ 100 MB ಡೈಲಿ ಇರುತ್ತೆ. ಮತ್ತು ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಕಂಟಿನ್ಯೂ ವಿತ್ ಏನಾದರೂ ಆಫರ್ ಇರುತ್ತೆ, ಇದೆಲ್ಲ ಬೇಡ ನಮಗೆ. ಕಂಟಿನ್ಯೂ ವಿತ್ 75 ರುಪೀಸ್ ಅಂತ ಹೇಳಿ ಇದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಇರುತ್ತೆ. ಇಲ್ಲಿ ರಿಚಾರ್ಜ್ ಅಂತಿದೆ, ಅದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಸೆಕ್ಯೂರಿಟಿ ಕೋಡ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ ಥರ ಪ್ರೊಸೆಸ್ ಆಗುತ್ತೆ. ಪ್ರೊಸೆಸ್ ಆದಮೇಲೆ ರಿಚಾರ್ಜ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ಇವರ ರಿಚಾರ್ಜ್ ಸಕ್ಸಸ್ ಅಂತೇಳಿ ಬರುತ್ತೆ. ಓಕೆ ಅಂತೇಳಿ ಮಾಡಿ ನಿಮ್ಮ ಮೊಬೈಲ್ ರಿಚಾರ್ಜ್ ಮಾಡಿದಾಗ ಆಗುತ್ತೆ ಫ್ರೆಂಡ್ಸ್. ಇದು ಈಸಿ ಮೆಥಡ್ ಇದೆ, ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿರಲಾದರೂ ತಿಳ್ಕೊಳ್ಳಿ ಅಂತೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಭಾಳಷ್ಟು ಚಿಕ್ಕ ವಿಷಯನೇ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಆ ಥರ ವೀಡಿಯೋಸ್ನ ಮಾಡಿದ್ದು ಭಾಳ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.